ಶ್ರೀಕೃಷ್ಣ ಸಂಧಾನ ಅಂತೇಳಿ ಈಗ ಅದನ್ನ ಹುಡುಗರನ್ನ ಹೈಕಂಡ್ ಹ್ಯಾಂಗ್ ಮಾಡೋದೇನ ಇವರಲ್ಲಿ ಎಲ್ಲ ಇರ್ತಾರಲ್ಲಿ ಹೇಳು ಕಡೆ ಈಗ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇಲ್ಲಿ ಬಂದಿತ್ತು ಈಗ ಹ್ಯಾಂಗ್ ಮಾಡತ್ತಂದ್ರೆ ನೀವೇ ಕಾಣೆ ಆಯ್ತಾ ಬಂದ್ರಣ ಆ ಕಾಲ ರಂಜಿತ್ ಶ್ರೀನಾಥ್ ವರ್ಲ್ಡ್ ಕುಮಾರ್ ಯಾರು ಬರಲಿಲ್ಲ ಮತ್ತೆಲ್ಲ ಬಂದಿಲ್ಲ ಅವರೆಲ್ಲ ಬಸ್ ಸ್ಟ್ಯಾಂಡ್ ಹುಡುಗರು ಏನ್ ನೋಡಿದ್ರ ಮತ್ತೊಂದೆಲ್ಲ ಬಂದಿರಲ್ಲ ಅವರೆಲ್ಲ ಸರಿ ಮತ್ತೆ ಗುರುಕುಲ ಪ್ರದೀಪ ಮುಗಿತಲ್ಲ ನಿನ್ನ ಪ್ರತಾಪ ಅಲ್ಲ ಈ ಬಾಬಾ ನಾನು ಮಾಡಿದ ಕಾರ್ಯ ಮಾತ್ರ ಹೆಂಗೆ 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 ತಿಳಿಯಿತು ಬಿಡು ಸೈನ್ಯವೆಲ್ಲ ಇತ್ತ ಕಡೆ ಬಂದಂತಿದೆ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದು ನಾನಲ್ಲ ಈ ನನ್ನ ಮಕ್ಕಳನ್ನ ಬರವಾಕಕ್ಕೆ ಈ ನನ್ನ ಮಕ್ಕಳಲ್ಲ ಪಾಂಡವನ್ ಬರವಾಕಕ್ಕೆ ನಾನೊಬ್ಬನೇ ಸಾಕು ಆದ್ರೆ ಕಿಷ್ಟ ಹೇಳುತ್ತಾನೆ ಬಿದ್ದ ಮಾಡಬೇಡಿ ನ್ಯಾಯವೆಲ್ಲ ಅವನ ಮಾತನ್ನು ಯಾರು ಕೇಳ್ತಾನೆ ಬಿಡ ಬಿಡ ಆಗಲ್ಲ ಅಲ್ಲ ಆ ಗೊಲ್ಲ ಅಂದ್ರೆ ಕೃಷ್ಣನ ಅರ್ಥ ಹೋಯ್ತಾ ಅಣ್ಣ ಆ ಗೊಲ್ಲನ ಮೂರಿಗೆ ಬಂದವನಂತೆ ಯಾಕಂತ ದನ ಕಾಯಕ್ಕೆ ಬೆಳಿಗ್ಗೆ ಸಭೆಗೆ ಬರ್ತಾವನಂತೆ ಯಾಕಂತೆ ಶಾಂತಿ ನೋಡಕ್ಕೆ ಶಾಂತಿ ನೋಡಕ್ಕಲ್ಲ ಶಾಂತಿ ಮಾಡೋಕೆ ಶಾಂತಿ ಮಾಡಕ್ಕೆ ಯಾರೋ ಈ ಸೆಕೆಂಡ್ ಇಯರ್ ಬರ್ತಾರೆ ಬಿಗರು ಮುಂದೆ ಬರ್ತೀರಲ್ಲ ಮರ ಅದು ಬಿಗರ್ ಶಾಂತಿ ಅಲ್ಲ ಸಂಧಿ ಶಾಂತಿ ನಾಳೆನೋ ಬರ್ತಾನಂತೆ ಅವ್ನಿಗೆ ಉಳ್ತಾರೆ ತಕ್ಕ ವ್ಯವಸ್ಥೆಗಳನ್ನು ಮಾಡುವಂತ ನಮ್ಕೊಂಡ ಎದುರು ಮಲ್ಲ ಬಿಟ್ಕೊಂಡನಂತೆ ಎದುರು ಮನೆ ಅಲ್ಲ ಬಿಗರು ಮನೆ ಬಿದ್ರನ್ ಮಲ್ಲ ಬಿಟ್ಕೊಂಡನಂತೆ ನೀವೇ ಕುತ್ಕೊಂಡು ಸಾಧ್ಯರಾ ಅಸಹ್ಯ ಪಡ ಬೇಡ ಯಾರು ಇವನ್ ಅದನ್ನ ಹಾಗೆ ಹೇಳು ಅಕ್ಕಿ ಬೇಡ ಅಸಹ್ಯ ಪಡ ಬೇಡ ಅಕ್ಕಿಂತ ಹೆಂಗಿದ್ರು ನಾಳೆ ಬಂದೇ ಬರ್ತಾನಂತ ಆಗ ನನ್ನ ಮನೆ ವಿಚಾರಿಸ್ಕೊಂಡಾಯ್ತು ನೀನು ಒಳ್ಳೆ ಅಲ್ಲ ಈ ಮಾವ ಅಕ್ಕಿಂತ ಏನೋ ಸಂತೆಗಿಂತೆ ಅಂತ ಬರ್ತಾನಂತೆ ಆದ್ರೆ ನೀನೊಳ್ಳೆ ಕುರಿ ತರ ತಲೆ ತೂಗ್ಲಾಕ್ಸ್ಕೊಂಡು ನಿಂತು ನಾನೇನ್ ಮಾಡೋದು ಹೇಳು ಅದೇ ನನ್ನ ಮಸರತ್ತು ಬಲೆ ಮೊದಲು ನಾಗರ ಹಾವನ್ನು ಹಿಡಿಯಬೇಕು ಆನಂತರ ಅದರ ಹಲ್ಲನ್ನು ಕಿತ್ತು ಅದರ ಹಲ್ಲಿಂದನೇ ಅದನ್ನು ಆಟವಾಡಿಸಬೇಕು ಮಾವ ಹೆಂಗೆ ಹೆಂಗೆ ಅದು ಹಂಗೆ 2 ವರ್ಷ ತುಂಬಿಕೊಂಡು ನನ್ನ ಮುಡಿಗೆ ಕೂತಾವಲ್ಲಿ ನಮ್ಮ ಮರ್ಮಾಡಿ ತೆಗಿತಾ ನೋಡು ಅದು ಹೆಂಗಂದರೆ ಆ ಕೃಷ್ಣನ ಸೈನ್ಯವು ನಮಗೆ ಬೇಕಾಗಿತ್ತು ಅದು ಬಂದಾಯ್ತು ಒಂದು ವೇಳೆ ಆ ಕೃಷ್ಣನ ಸೈನ್ಯವು ಆ ಪಾಂಡವರ ಕಡೆ ಹೋಗುತ್ತಿದ್ದರೆ ಆ ಕೃಷ್ಣ ನಮ್ಮ ಕಡೆ ಬಂದರೆ ಏನಾಗುತ್ತಿತ್ತು ಇನ್ನೊಂದು ವರ್ಷ ಡುಂಕ ಎಲ್ಲ ಸಮಸ್ಯೆ ಡಿಸಿಷನ್ ಅಂತ ಎಲ್ಲರಿಗೂ ಗೊತ್ತವ ಅದೇ ಅವನು 2 ವರ್ಷ ಡುಂಕಿ ಅಂತ ಹೇಳಿ ಎಲ್ಲರಿಗೂ ಗೊತ್ತವ ನಾನು ಎತ್ತಿ ಹೇಳೋದು ಬೇಡ ಆಯ್ತಾ ಆಯ್ತಾ ಮನೆ ಮೇಲೆ ನೆಕ್ಸ್ಟ್ ರೆಡಿ ಬೇಡ ನಿಂಗೆ ನಂತರಕ್ಕೆ ಏರ್ಪಾಡು ಮಾಡಿ ಈಗ ಏನಾದ್ರು ಮಾಡಬಾರ್ದು ಆಗಲ್ಲ ನರ್ತನವಿಲ್ಲದ ರಾಜ್ಯಸಭೆ ಎಂದಿಗೂ ಸಾಧ್ಯ ಇಲ್ಲ ದಿನೇಶ ನೀ ಎಂತ ಬೇಕಾದ್ರೂ ಮಾಡಿಕೊ ನಾನು ಹೊಂಟೆ ಇವ ರಾಜೇಶ ನೀನ್ ಕುಳ್ಳ ಯಾರು ಡಾನ್ಸ್ ಮಾಡಿದ್ರೆ ನಿಂಗೆ ಬಿಡ ಹಾಲಿಡೇಗೆ ಹುಡುಗಿಯರನ್ನ ಆಚೆಗೆ ಒಬ್ಳೆ ಈಚೆಗೆ ಒಬ್ಳೆ ತಂದು ನಾನೇ ಹೇಳ್ತೀನಿ ಡಾನ್ಸ್ ಮಾಡ್ತೆ ಈಗ ಮುಂದೆ ಬಂದ ಶ್ರೀ ಕೃಷ್ಣ ಪರಮಾತ್ಮರು ಕಡೆ ಬರುತ್ತಿದ್ದಾರೆ ಒಂದು ಮಾತು ಹೇಳಿ ಕಳಿಸಿದ ನಾನೇ ರಥನೆ ತಗೊಂಡ್ ಬರ್ತೀನಲ್ಲ ಯಾವ ನಮ್ಮ ರಥಗೆ ಎತ್ತಕೊಂಡು ಬರೋಣ ಅಂದ್ರೆ ಹಣರು ಚಟ್ಟವನಾದ್ರೆ ಚಕ್ರ ಇರೋದಿಲ್ಲ ಹಣೋ 4 ಚಕ್ರ ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ರಥನ ತಿರುಗಿಸ್ಕೊಂಡು ಬರ್ತೀನಲ್ಲ ಎಷ್ಟೇ ತಿರ್ಗಿಸ್ತೀನಿ 4 ಚಕ್ರ 4 ಗಿಡ ತಿರ್ಗಿಸ್ಕೊಂಡು ಬರ್ತೀನಿ ಒಂದೇ ಕಡೆ ಬಂದನ ಮತ್ತೆ ಹೇಳ್ಬಾರ್ದಾ ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ರಥನ ಒಂದೇ ಗಿಡ ತಿರ್ಗಿಸ್ಕೊಂಡು ಬರ್ತೀನಲ್ಲ ಒಂದು ಪರಮಾರ್ಥ ಮರ್ಯಾದೆ ನಮ್ದು ಪಾಂಡವರ ರಾಯಭಾರಿಯಾಗಿ ಬಂದಿದೆ ಅದು ನಮ್ಗೆ ಗೊತ್ತೈತೆ ಒಂದು ವಿಷಯ ಏನ್ ಕೇಳೋಣ ಹೇಳ್ತದೆ
ನಮ್ದುಕ್ಕಿ ಬಂದ ವಿಚಾರ ನಾವೆಲ್ಲರೂ ಅದನ್ನು ಕೇಳಿ ಅದಕ್ಕೆ ಬೇಕಾದ ಇದನ್ನು ನಮ್ದುಕ್ಕಿಯೇ ತಗೊಂಡು ಏ ಸಾಯಿಬ ಯಾರ್ಯಾರು ಏನೇನು ತಗೊಂಡು ಸಾಯ್ತಾನೆ ಸರಿ ನೀ ಅಂತ ಕೇಳ ಅದನ್ನು ಬಾಯ್ ಬಿಟ್ಟು ಹೇಳ ನಿರ್ಣಯವನ್ನು ನಮ್ದುಕ್ಕಿಯೇ ತೆಗೆದು ನನಗಲ್ಲ ಸಭೆಗೆ ಹೇಳ ಗುರುಗಳೇ ಹಿರಿಯರೇ ಆ ಸಭಾಸದರೇ ನಾನು ಮುಲ್ಲಾ ಸಾಬಿ ಈ ಸಲ ಕಾಲೇಜ್ ಇಲೆಕ್ಷನ್ಗೆ ನಿಂತ್ಕೊಂಡಿದ್ದೇನೆ ಆದ್ರಿಂದ ನಿಮ್ಮ ಅಮೂಲ್ಯ ಮತಗಳನ್ನ ನನಗೆ ಒತ್ತಿ ನೀಡಬೇಕಾಗಿ ವಿನಂತಿ. ಇಲ್ಲ ನೀ ಕೃಷ್ಣ ಪಾಠ ಮಾಡಿದ ಅಂದ್ರೆ ಇಲ್ಲ ಓದ್ಕೊಂಡು ಬಂದಿದ್ದೇನೆ ಕೃಷ್ಣ ಪಾತ್ರ ಅಯ್ಯೋ ಮಹಾಸಭೆಯಲ್ಲಿ ನೋಡ್ತಾ ಇದೆ ಗುರು ಸಭೆಯಲ್ಲಿ ಕುಂತಿದೆ ಇವರಿಗಲ್ಲ ಅದನ್ನ ತೋರಿಸ್ಬಿಡುವ ಗುರುಗಳೇ ಹಿರಿಯರೇ ಆ ಸಭಾಸದರೇ ನಿಂದುಕ್ಕಿ ಅಂದು ಕುಂದು ಹೇಳಿದಂತೆ ಏ ಸಾಹೇಬ ಯಾರು ಕುಂತ್ಕೊಂಡು ಹೇಳಿ ನಿಂತ್ಕೊಂಡು ಹೇಳಿ ನಿಮ್ಗೇನ ಅಂದು ಹೇಳಿದಂತೆ ಹೋಗಿದಪ್ಪ ನಿಂದುಕ್ಕಿ ಅಂದು ಹೇಳಿದಂತೆ ನಮ್ದುಕ್ಕಿ ಅಂದ್ರೆ ಪಾಂಡವ ದುಕ್ಕಿ 1 साल का ಅಜ್ಞಾತವಾಸ 12 साल का ಅರಣ್ಯವಾಸ ಮುಗಿಸ್ಕೊಂಡು ಬಂದೈತೆ ನಮ್ದುಕ್ಕಿ ಕೊಡ್ಬೇಕಾದ ಅಂತರಾಜ್ಯನ ಕೊಡಿ ಅಂತ ಪಾಂಡವ ದುಕ್ಕಿ ಯಾವ ರಾಜ್ಯ ಯಾರ ರಾಜ್ಯ ನಾವು ನಿಮಗೆ ಹೇಳನ್ನು ಕೊಡುವುದಿಲ್ಲ ಅವರಿಗೆ ಕೊಡಬೇಕಾದ ಕೊಡುತ್ತಾರೆ ಆ ಕಿತ್ತನು ನೆನ್ನೆ ನಿನ್ನ ಮನೆ ಬಂದು ಉಳಿದುಕೊಂಡಿದ್ದಾನಲ್ಲ ಅದಕ್ಕೆ ರಾಜ್ಯವನ್ನು ಖಡೆ ಎಂದು ಕೇಳುವೆ ಇನ್ನೊಂದು ಮಾತಾಡಿರೋ ಸಭೆಯಿಂದ ಹೊರ ಹಾಕಬೇಕಾಗಿತ್ತು ಹೆಚ್ಚರ ಒಂದು ಆ ಭೀಮಸೇನ ತೊಡೆ ಮುರಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದಾಗ ಇನ್ನು ರಕ್ಷಿಸಲೆಂದು ಬಿಲ್ಲನ್ನು ಹುಡುಗಿಕೊಂಡಿದ್ದೆ ಇನ್ನು ಇದರ ಅವಶ್ಯಕತೆ ಇಲ್ಲ ಸಾಕ ಕೃಷ್ಣ ವಯಸ್ಸಾಗಿದ್ದಾನೆ ತಾತ ಬೇರೆ ಪರಮಾತ್ಮ ಬೇರೆ ಶಕುನಿ ಸುಮ್ಮನಿದ್ದೀನಿ ಅಪ್ಪ ತಂದೆ ಎರಡು ಒಂದೇ ಶಕುನಿ ಸುಮ್ಮನಿದ್ದೀನಿ ಸುಯೋಧನ ಅಪ್ಪ ತಂದೆ ಎರಡು ಒಂದೇ ಪರಮಾತ್ಮ ಬೇರೆ ತಾತ ಬೇರೆ ಪರಮಾತ್ಮ ಬೇರೆ ಅಂತೆ ಒಳ್ಳೆ ಮೀನ್ ಮಾರ್ಕೆಟ್ ಅಲ್ಲಿ ಬಂಗಿ ಬೇರೆ ಬೈಗಿ ಬೇರೆ ಅಂದಂಗೆ ಅದನ್ನ ತೋರ್ಸಿ ಹೇಳ ಹೇಳ ಶಕುನಿ ಅಯ್ಯ ಸುಮ್ಮನಿದ್ದೀನಿ ನನ್ ಕೈಲಾಗಿಲ್ಲ ಎರಡು ಕಡೆ ಹೇಳ್ತಿದ್ದೀನಿ ನನ್ ಕೈಲಾಗಿಲ್ಲ ಈ ತಾತ ಈ ಪರಮಾತ್ಮ ಹೇಳಿದಂಗೆ ಯಾರ್ಯಾರು ಎಲ್ಲ ನಿಂತ್ಕೊಂಡು ಹೇಳ ಈ ಪರಮಾತ್ಮ ಈ ತಾತ ಹೇಳಿದಂಗೆ ಅವರ ಅರ್ಧ ರಾಜ್ಯವನ್ನು ಅವರಿಗೆ ಬಿಟ್ಟುಕೊಡು ಅಗ್ರಜ ಹೇಳು ನಿನ್ ಮನಸ್ಸಲ್ಲಿ ಹೇಳಿದಂಗೆ ಹೇಳ್ಬಿಡು ಸುಖೋದರ ನಾವಾಗ ಹತ್ತ ರಾಜ್ಯವನ್ನಲ್ಲ ಸೂಜಿ ಮರೆತು ಜಾಗವನ್ನು ಕೊಡುವುದಿಲ್ಲ ಸೂಜಿ ಮನೆ ಸೈತಾನೆ ನೀನ್ ಸೈತಿದ್ದೆ ಅಂತ ಬೇಡ ಚಿನ್ನ ಡ್ಯಾನ್ ಹೇಳಿಬಿಡಪ್ಪ ಕೊಡುವುದಿಲ್ಲ ಏನನ್ನು ಸೂಜಿ ಸೂಜಿ ಮನೆ ಎರಡು ಸೂಜಿ ಮರೆತು ಜಾಗವನ್ನು ಕೊಡುವುದಿಲ್ಲ ಕೃಷ್ಣ ಒಂದು ಮಾತು ಹೇಳಲೆ ಹೇಳು ಸುಮ್ಕೆ ಹೊಂಟಾಗ್ಬಿಡ ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗಿ ನಿಮ್ಮ ಕೊನೆಯ ದಿನಗಳನ್ನು ಏರಿಸಿದ್ದ ದಿನೇಶ ನಾಯ ಕ್ರೀಡೆಯಾಗಿ ನಾಟಕ ಮಂಡಲಕ್ಕೆ ನನ್ನ ಹಳೆ ಮೆಟ್ಟಿನ ಹುಡುಗ ವಿದ್ಯಾರ್ಥಿನಿಯರೇ ನಮ್ ದಿನೇಶಿನ ಮೆಟ್ಟು ಹೊಡ್ಕೊಂಡು ಹೋಗ್ಬಿಟ್ರೆ ಹೆಂಗ್ ತಗೊಂಡು ಹೋಗಿರ ಹಂಗೆ ತಂದಿದ್ರೆ ನಾನು